ಕುಣಿಗಲ್ ಪಟ್ಟಣದ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಅವರು ತಹಶೀಲ್ದಾರ್ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸುತ್ತಿದ್ದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಅನೇಕ ಸಮಸ್ಯೆಗಳನ್ನು ಅರ್ಜಿ ಮೂಲಕ ತಿಳಿಸುತ್ತಿರುವಾಗ ಅಧಿಕಾರಿಗಳು ಸಮಸ್ಯೆಗಳನ್ನು ಪರಿಹರಿಸದೆ ಮೊಂಡಾಟ ಮಾಡುತ್ತಿದ್ದಾರೆ ಎಂದು ತಿಳಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿ ಶಾಸಕರು ರೇಗಿದ ಘಟನೆ ನಡೆಯಿತು. ಸಾರ್ವಜನಿಕ ಕೆಲಸ ಮಾಡದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಎಂದು ತಹಶೀಲ್ದಾರ್ ಅವರಿಗೆ ತಿಳಿಸಿದರು. ವರದಿ ಎಚ್.ಎಂ. ಅಶೋಕ್, ಕುಣಿಗಲ್, ಎನ್ಕೆಎಸ್ ಟಿವಿ4. ಯಾರ ಇದು ಕನ್ಸರ್ನ್ ಯಾವ ಹೇಳಪ್ಪ ಎದ್ದಳೆ ನಿನ್ನ ಇಜ್ಜಿ ಅವನ್ ಕನ್ಸರ್ನ್ ಅಂದ್ರೆ ನೀನ್ ಎದ್ ಬರ್ಬೇಕು. ನಿನ್ ಗೊತ್ತಿಲ್ಲ ಇವನ್ ಕೇಸು. ಜಾಗ ಬಿಡಿ. ಜನಕ್ಕೆ ಸಮಾಚಾರ ಮಾಡ್ತಾನೆ ಇವನು ಹೋಗಿ ಬರ್ತಾನೆ. ಆಶ್ರಯ ಮಾಡಿಸಿ ಅದೆಲ್ಲ ಕನ್ಯಾಗ್ರಾಮ ನಿಮ್ಗೆ ಎರಡು ಮಿಕ್ಸ್ ಮಾಡ್ಬಿಡಿ. ಏನು ಕೊಡು ನೋಟಿಫಿಕೇಶನ್ ಹೊಸದಾಗಿ ಇದು ಮಾಡಿದ್ರಲ್ಲ ಬಿಡಪ್ಪ ಆಯ್ತು. ಮನೇಲಿ ನಡ್ಕೊಂಡು ಎಲ್ಲಿದೆ ಅದು ಬರಪ್ಪ ಇದು ಏನ್ ಸ್ಪ್ರೆಡ್ ಶೀಟ್ ಹೋಗೋದೊಂದು ಪ್ರಪೋಸಲ್ ಹೋಗೋದನ್ನ ಅರ್ಥ ಏನಲ್ಲ. ಇದಕ್ಕೆ ಬಹಳಷ್ಟು ಜನ ವ್ಯಕ್ತಿಗಳು ಅಡಚಣೆ ಮಾಡ್ತವ್ರೆ ಅಂತ ಹೇಳ್ತವ್ರೆ. ಆರ್ ಸೇರಿ ಏನು ಇದ್ರದ್ದು ಇಲ್ಲ. ಆ ವಿಚಾರದಲ್ಲಿ ಇಲ್ಲ ಸರ್. ನಮ್ಮಲ್ಲೆಲ್ಲ ಫಿಸಿಕಲಿ ನಾವು ಕಳಿಸ್ಬೇಕು ಸರ್. ಇವತ್ತು ತಮ್ಮ ರೆಡಿ ಇದೆಯಾ? ಬಂದಿಲ್ವಾ ಇನ್ನು? ಯಾವ್ದು ಕೆಲವೊಬ್ಬರು ಬಂದಿಲ್ವಾ? ಅಲ್ಲೆಲ್ಲ ಜನಗಳು ಇವನು ಆರ್ ಐ ಮೇಲೆ ಅಲಿಗೇಷನ್ ಇದೆ. ಇವನು ಈಸ್ ಡಿಸ್ಕರೇಜಿಂಗ್ ದಿ ಪ್ರೋಸೆಸ್, ಈಸ್ ಹೋಲ್ಡಿಂಗ್ ದಿ ಪ್ರೋಸೆಸ್. ಅದಕ್ಕೋಸ್ಕರನೇ ಜನ ರೊಚ್ಚಿಗೆದ್ದು ಬಂದಿರೋದು. ಆರ್ ಐ ಮೇಲೆ ನನಗೆ ಅಲಿಗೇಷನ್ಸ್ ಇದೆ. ಚೇಂಜ್ ಮಾಡ್ರಿ ಇವಾಗ ಬರ್ಕೊಂಡ್ರಿ. ಏನು ಮಾಡೋದು ಬರ್ಕೊಂಡ್ರಿ ಎಲ್ಲ ಬೇರೆ ಕಡೆ ಹಾಕಿದ್ರೆ ಚೇಂಜ್ ಮಾಡ್ತೀನಿ. ಬರ್ಕೊಳ್ಳಿ ನೀವು ಅವರೇ ಬರ್ಕೊತಾರೆ. ಬರ್ಕೊಳ್ಳಮ್ಮ. ಇದು ಈ ಸಭೆಯಲ್ಲಿ ಆರ್ ಐ ಅಮೃತೂರು ಆರ್ ಐ ಬಗ್ಗೆ ಅಲಿಗೇಷನ್ ಬಂದಿರೋದ್ರಿಂದ ಇಂಟರ್ಚೇಂಜ್ ಮಾಡಲಿಕ್ಕೆ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ತಹಸೀಲ್ದಾರ್ ನಿರ್ಧಾರ ತಗೊಳ್ಳಿ. ಓಕೆ ಆಯಿತು. ಇವಾಗ ನೀನು ಅರ್ಧ ಗಂಟೆ ಯಾರ್ಯಾರು ಹೆಂಗೆ ಮಾಡೋದು. ನನಗೆ ನೀವು ಈ ಥರ ಮಾಡಿದ್ರೆ ನಾನು ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಸಮಾಧಾನಾಗಿರಿ. ಫಸ್ಟು ನೋಡಮ್ಮ, ನನಗೆ ಇನ್ನು ಎಷ್ಟೊತ್ತಾಗುತ್ತೆ ಕೊಡೋದು ಪ್ರಪೋಸಲ್. ಎಲ್ಲರ ಹತ್ರ ಯಾರು ಪಿ ಡಿ ಒನು ಕರೆಸಿ, ಈ ಪಿ ಡಿ ಒ ಮಾರ್ಕ್ನಲ್ಲಿ ಪಿ ಡಿ ಒ ಕರೆಸಿ, ಇವನು ಕರೆಸಿ ಎಲ್ಲ ಸೈನ್ ಹಾಕ್ಬಿಟ್ಟು ಪ್ರಪೋಸಲ್ ರೆಡಿ ಮಾಡ್ಬಿಟ್ಟು ಹೀಗೆ ಆಗ್ಬೇಕು. ಅರ್ಧ ಗಂಟೆಲ್ಲ ರೆಡಿ. ಜನಕ್ಕೆ ಉಪಯೋಗ ಆಗುತ್ತೆ ಇಲ್ವೋ? ಸರಿನಾ? ಜನರಿಗೋಸ್ಕರ ನಾನಿರೋದು, ನಾವಿರೋದು ಕೆಲಸ ಮಾಡ್ತೀವಿ. ಈಗ ಅರ್ಧ ಗಂಟೆ ರೆಡಿ. ಜಾಗ ಪರಿಶೀಲನೆ ಮಾಡಿ ನಮ್ಗೆ ಅಳತೆ ಮಾಡ್ಕೊಡಿ ಅಂತ ಹಾಕಿದ್ರೋಣ. ಇಲ್ಲೇ ಸೈನ್ ಕರೆಸ್ತಾ ಇದೀವಪ್ಪ. ಇವಾಗ ಪಿ ಡಿ ಒನ ಅವನೇನು ಸೈನ್ ಬೇಕು ಮಾಡ್ತಾನೆ, ಇವನು ಸೈನ್ ಮಾಡ್ತಾನೆ. ಸೈನ್ ಮಾಡಿಸಿ ಈಗ ರೆಡಿ ಮಾಡಿ ಪ್ರಪೋಸಲ್ ನನಗೆ ಈವ್ನಿಂಗ್ ಹೊರಗಡೆ ಹೋಗೋದು. ಸರ್ಕಾರಿ ಅಂತ ಇರುತ್ತೆ ಸರ್, ಅದನ್ನು ನಾವು
ಒಂದು ನಿಮಿಷ, ಯಾರು ಮಾಡಬೇಕು? ಅದಕ್ಕೆ ಯಾಕೆ ನೀನು ಮಾಡ್ಬೇಕಂತ ಮುಚ್ಕೊಂಡು ಅವಾಗಲೇ ಮಾಡಿಸ್ಬೇಕಾಯ್ತು. ಇದು ಯಾರು ಕೊಟ್ಟಿದ್ದು? ಹೋಗಿದ್ದಾರೆ. ಇದನ್ನ ಅಲ್ಲಪ್ಪ ನಾನು ಕೇಳೋದು, ನೋಡ್ರಿ RTCಲಿ ಕರ್ತ ಇಲ್ಲ ಬೀಳು ಅನ್ನೋದನ್ನ ತೆಗೆದು ಏನಂತ ಆರ್ಡರ್ ಮಾಡಬೇಕು? ನಮ್ಮಲ್ಲಿ ನಾವು ಅದು ಆರ್ಡರ್ ಮಾಡಿದ್ರೆ ಕೆಲಸ ಆಗುತ್ತೆ. ಅಲ್ಲ ರೀ, ಇದು ಯಾಕೆ ಇಷ್ಟು ದಿನ ಡಿಲೇ ಆಯಿತು? ನಾನು ಅದನ್ನ ಕೇಳಿ ನನಗೆ. ನಮ್ಮಲ್ಲಿ ಮಾಡಲ್ಲ ಸರ್, ನಾವು ಮಾಡ್ತೀವಿ ಅಲ್ಲಿ ಅದರ ಡಾಕ್ಯುಮೆಂಟ್ಸ್ ನಿನ್ನ ಹೆಸರೇನು? ಅವೆಲ್ಲ ಗೊತ್ತಿಲ್ಲ. ಇದು ನಾನು ಇವತ್ತು ಇಲ್ಲಿ 2-3 ದಿವಸ ಸೇನಾಕ್ ನೀವು ಎಷ್ಟು ದಿನ ಅಂತ ಸೇನಾಕ್ ನಿನ್ನ ಜವಾಬ್ದಾರಿ, ನಿನ್ನ ಹೆಸರು